ಇದೇನಿದು? ನೆನ್ನೆನೂ ಸಾಂಬಾರು ಅನ್ನ ಎಲ್ಲ ಚೆಲ್ಲೋಗಿತ್ತು, ಇವತ್ತು ಎಲ್ಲ ಹಿಂಗೆ ಚೆಲ್ಲೋಗೈತಲ್ಲ. ಅಯ್ಯೋ, ಏನಿದೆ ಎಲ್ಲ ಯಾಕೆ ಹಿಂಗೆ ಚೆಲ್ಲೋಗೈತೆ? ಅಯ್ಯೋ ದೇವ್ರೆ, ನನಗಂತೂ ಸುಸ್ತಾಗಿತ್ತು, ಕೆಲಸದ ಬೇರೆ ಟೆನ್ಷನ್ನು. ಅಯ್ಯೋ ಯಾತಪ್ಪ ಇದು ಡೈಲಿ ಹಿಂಗೆ ಉಳ್ಸೋಗುತ್ತೆ ಸಾಂಬಾರು ಎಲ್ಲನ. ಅಯ್ಯೋ, ನಾನು ಹೊಟ್ಟೆ ಹಶ್ವಾಗಿ ಹಾಕೊಂಡು ತಿನ್ನೋಣ ಅಂತ ಬಂದೆ, ಎಲ್ಲ ಸೊಪ್ಪು ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ಬೆಕ್ಕು ಬರುತ್ತೆ ಅನಿಸುತ್ತೆ ನೋಡು, ಕಿಟಕಿ ಓಪನ್ ಮಾಡಿಬಿಟ್ಟು ಹೋಗಿದ್ದೆ, ಬೆಕ್ಕು ಕೆಳಗೆ ಹೋಗುತ್ತೆ ಅನಿಸ್ತೈತೆ ನನಗೆ. ಅಯ್ಯೋ, ನಾನಂತೂ ಬೆಳಗ್ಗೆ ಸೊಪ್ಪು ತಗೊಂಡಿದ್ನ, ಬಸ್ ಸಾಂಬಾರು ಮಾಡಿ ಸಾಯಂಕಾಲ ಮತ್ತೆ ಮಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಡ್ಯೂಟಿಯಿಂದ ಬರೋಷ್ಟು ಹೊತ್ತಿಗೆ ಸಾಕಪ್ಪ ಅಂತ ಅನಿಸಿರುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ, ಬಂದ ತಕ್ಷಣ ರೆಸ್ಟ್ ಮಾಡೋಣ, ಸಾಂಬಾರು ಇರುತ್ತೆ ಆಮೇಲೆ ಬೇಕಾದ್ರೆ ಅನ್ನ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ತಿಂಡಿ ಮಾಡಿಕೊಂಡು ಬಸ್ ಸಾಂಬಾರು ಮಾಡಿ ಅನ್ನ ಮಾಡಿಟ್ಟು ಹೋಗಿದ್ದೀನಿ, ಎಲ್ಲ ಇಲ್ಲಿ ಚೆಲ್ಲೋಗ್ಬಿಟ್ಟೈತೆ. ಥೌ, ಇದನ್ನೆಲ್ಲ ಬೇರೆ ಕ್ಲೀನ್ ಮಾಡಬೇಕು. ಏನಪ್ಪ ಮಾಡಲಿ ಇವಾಗ? ಅಯ್ಯೋ ದೇವ್ರೇ, ಅಯ್ಯಯ್ಯೋ, ಅಯ್ಯೋ ಥೋ ಹೋಗತ್ತ. ನಾನು ಕಿಟಕಿ ಹಾಕೋದೇ ಮರ್ತೋಗ್ತೀನಿ, ಏನು ಮಾಡೋದು? ಬೆಳಗ್ಗೆ ಆ ಥರದಲ್ಲಿ ಹೋದೆ, ಇಲ್ಲಿ ಬೇಕು ಬರುತ್ತೆ, ಮತ್ತೆ ಆದರೆ ಏನೂ ನೋಡ್ಕೊಳ್ಳಲ್ಲ, ಏನಿಲ್ಲ. ಮತ್ತೆ ಯಾರನ್ನ ಕೆಲ್ಸಕ್ಕೆ ಕರೆದ್ರೆ ಹೋಯ್ತೋ ಏನೋ. ಅಯ್ಯೋ, ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ನಾನಂತೂ ಸೊಪ್ಪು ತಿನ್ನೋಣ, ಬಸ್ ಸಾಂಬಾರು ಅನ್ನ ಊಟ ಮಾಡೋಣ ಅಂತ ಹೊಟ್ಟೆ ಹಶು ಆಗಿತ್ತು, ಬಂದೆ, ಎಲ್ಲ ಹೋಯ್ತಟ್ಲ. ಅಯ್ಯೋ, ಚೆಲ್ಲೋಗ್ಬಿಟ್ರೆ ಬೇಜಾರಾಗುತ್ತೆ. ನೆನ್ನೋನು ಹಂಗೆ ಅವರೆಕಾಳು ತೊಗೊಂಡಿದ್ದೆ, ಅವರೆಕಾಳು ಸಾರು ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಹಂಗೆ ಅವರೆಕಾಳು ಸಾರು. ನೆನ್ನೆ ಅವರೆಕಾಳು ಸಾರು ಅದು ಎಲ್ಲ ಚೆಲ್ಲೋಗಿತ್ತು. ಮತ್ತೆ ಬಂದು ಬೇರೆದು ಮಾಡಿದೆ. ಬೆಳಗ್ಗೆ ನನಗೆ ಸಾಯಂಕಾಲ ಟೈಮ್ ಮಾಡೋಕ್ಕಂದ್ರೆ ಬೇಜಾರು ಸಾಂಬಾರು, ಅದಕ್ಕೆ ಬೆಳಗ್ಗೆನೇ ಎಲ್ಲ ಮಾಡಿಟ್ಟು ಹೋಗ್ತೀನಿ. ಎಲ್ಲ ಹಿಂಗೆ ಚೆಲ್ಲಿ ಕೂತ್ಕೊಂಡ್ರೆ ನನಗಂತೂ ಬೇಜಾರಾಗ್ತೈತೆ. ನೆನ್ನೆ ಹಂಗೆ ಚೆಲ್ಲೋಗಿತ್ತು. ಸೊಪ್ಪಂತೂ ಎಷ್ಟು ಚೆನ್ನಾಗಿತ್ತು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ. ತಬಕ್ಷಿ ಸೊಪ್ಪಿನ ಬಸ್ಸಾರು ಎಷ್ಟು ಚೆನ್ನಾಗಿತ್ತು ಹಂಗೆ, ಸೂಪರಾಗಿತ್ತು. ನನಗಂತೂ ಬೆಳಗ್ಗೆ ಸ್ವಲ್ಪ ಸೊಪ್ಪು ತಿನ್ನೋಣ ಅಂದರೂ ಟೈಮ್ ಆಗಲಿಲ್ಲ. ಡ್ಯೂಟಿಗೆ ಹೋಗೋರಿಗೆ ಬೆಳಗ್ಗೆ ಟೈಮ್ ಏನು ತಿನ್ನೋದಕ್ಕೂ ಆಗಲ್ಲ, ಸಂಜೆ ಟೈಮ್ ಬಂದು ತಿನ್ನೋಣ ಅಂತ ಆಸೆ ಪಟ್ಟು ಹೋದರೆ ಹಿಂಗಾಗುತ್ತೆ ಇಲ್ಲಿ ಕೆಲಸ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೋಗತ್ಲಾಗೆ ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡ್ತೀನಿ ಅತ್ಲಾಗೆ. ಕೆಲಸದ ಬೇರೆ ಟೆನ್ಷನ್ನು ನನಗೆ, ಅಲ್ಲಿ ಏನಾದರೂ ಕಿರಿಕಿರಿ ಅಲ್ಲಿ ಕೆಲಸದ ಹತ್ರ ಅಂಥದ್ರಲ್ಲಿ ಇವು ಬೇರೆ. ಯಾರ ಹತ್ಲಾಗೆ ಇದ್ರೆ ಇರಲೇಳು, ಸ್ವಲ್ಪ ಸುಮ್ಮನೆ ಕೂತ್ಕೊಂತೀನಿ ಅತ್ಲಾಗೆ. ಹೋಗಿ ಹೊಟ್ಟೆ ಹಶ್ವಾಗಿತ್ತು, ಊಟ ಮಾಡೋಣ ಅಂತ ಬಂದೆ, ಎಲ್ಲ ಚೆಲ್ಲೋಗೈತೆ. ಇದು ಕ್ಲೀನ್ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸುವಿನಿಂದ ಹೆಂಗೆ ಬೇಕಾದ್ರೆ ಇರ್ಬೋದು, ಬೇಕಾದ್ರೆ ಸ್ವಲ್ಪ ಇದು ಕ್ಲೀನ್ ಮಾಡೋಕ್ಕಾಗಲ್ಲ ನನಗಂತೂ. ಇವಾಗ ಏನು ಸಾಂಬಾರು ಮಾಡೋಣಪ್ಪ ಅದೊಂದು ಚಿಂತೆ ಆಯಿತು. ಈ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ರಾತ್ರಿ ಟೈಮ್ ಏನು ಅಡುಗೆ ಮಾಡೋಣ, ಏನು ಸಾಂಬಾರು ಮಾಡೋಣ ಅಂತ ಹೇಳಿ ತಲೆಯಲ್ಲಿ ಕೊರಿತಾ ಇರುತ್ತೆ, ಏನು ಸಾಂಬಾರು ಮಾಡೋಣ ಅಂತ. ಬೆಳಗ್ಗೆ ಆದರೆ ತಿಂಡಿ ಮಾಡೋದು, ಬೆಳಗ್ಗೆ ಆದರೆ ಹೆಂಗೋ ಹೋಗಾಟ ಅರ್ಜೆಂಟಲ್ಲಿ ಏನೋ ಬೇಗ ಬೇಗ ಮಾಡಿಬಿಡ್ತೀವಿ ಅತ್ಲಾಗೆ. ಇವಾಗ ಯೋಚನೆ ಮಾಡ್ತಾ ಕೂತ್ಕೋಬೇಕು ಏನು ಸಾಂಬಾರು ಮಾಡೋಣ ತಿರ್ಗಾ ಅಂತ. ಬಸ್ ಸಾಂಬಾರು ಇಷ್ಟೊಂದು ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಹಂಗೆ ತಬಕ್ಷಿ ಸೊಪ್ಪಿನ ಬಸ್ಸಾರು, ಎಲ್ಲ ಚೆಲ್ಲೋಗ್ಬಿಡ್ತು. ನಾನು ಸೊಪ್ಪು ಅನ್ನ ಎಲ್ಲ ಇರುತ್ತೆ ಊಟ ಮಾಡೋಣ ಅಂತ ಬಂದೆ, ಎಲ್ಲ ಹೋಯ್ತತ್ಲಾಗೆ. ಅಯ್ಯೋ, ಮತ್ತೆ ಸಾಂಬಾರು ಮಾಡ್ಬೇಕಂದ್ರೆ ಬೇಜಾರು ನನಗಂತೂ ಒಳು ಬಂದಂಗೆ ಆಗ್ತೈತೆ ಹೋಗತ್ಲಾಗೆ. ಸಾಕದಂಗೆ ನನಗೆ ಈ ಸಾಂಬಾರು ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಮತ್ತೆ ಸಾಯಂಕಾಲ ಟೈಮ್ ನನಗೆ ತುಂಬ ಟೆನ್ಷನ್ನು, ಸುಸ್ತಾಗಿರುತ್ತೆ, ಅಲ್ಲೇ ಕೆಲಸದ ಹತ್ರ ತುಂಬ ಸುಸ್ತಾಗಿರುತ್ತೆ ಅಂತಲೇ ನಾನು ಸಾಂಬಾರೆಲ್ಲ ಮಾಡಿಟ್ಟು ಹೋಗ್ತೀನಿ. ಇವೆರಡು ದಿವಸ ಹಿಂಗಾಗೈತೆ, ಏನು ಮಾಡೋದಪ್ಪ. ಓ ಮೇಡಮ್ ಅವರು ಯಾವಾಗ ಬಂದ್ರಿ? ಇವಾಗ ತಾನೇ ಬಂದೆ. ಯಾಕೆ ಸಂಗೀತ, ಯಾಕೋ ಇವಾಗ ತಾನೇ ಬಂದೆ ಅಂತೇಳಿ ಮುಖ ಎಲ್ಲ ಸಪ್ಪಗೆ ಮಾಡ್ಕೊಳ್ತಾ ಇದೆಯಾ? ಯಾಕೆ, ಏನಾಯ್ತು ಸಂಗೀತ? ಅಯ್ಯೋ, ಏನು ಹೇಳೋದು, ನೆನ್ನೆ ಅವರೆಕಾಳು ಸಾಂಬಾರು ಮಾಡಿಟ್ಟು ಹೋಗಿದ್ನ, ಅವರೆಕಾಳು ಸಾಂಬಾರು ನೆನ್ನೆ ಚೆಲ್ಲೋಗಿತ್ತು. ಇವತ್ತು ತಬಾಕ್ ಸೊಪ್ಪಿನ ಬಸ್ಸಾರು ಅನ್ನ ಮಾಡಿಟ್ಟು ಹೋಗಿದ್ದೀನಿ, ಸೊಪ್ಪು ಎಲ್ಲ ಇತ್ತು. ಮಾವ ಏನಾದರೂ ಮಧ್ಯಾಹ್ನಕ್ಕೆ ಬಂದರೆ ಊಟ ಮಾಡ್ತಾರೆ ಅನ್ನ ಸಾರು ಅಂತೇಳಿ ಮಾಡಿಕ್ಕೆ ಹೋಗಿದ್ದೆ. ಮಾವ ಎಲ್ಲ ಕೆಲ್ಸಕ್ಕೆ ಹೋಗೈತೆ, ಬಂದಿಲ್ಲ, ಉಂಡಿಲ್ಲ, ಅನ್ನನೂ ಎಲ್ಲ ಸಾಂಬಾರು ಅಲ್ಲೇ ಐತೆ. ಬೆಕ್ಕು ಏನೋ ಬಂದು ಎಲ್ಲ ಚೆಲ್ಬಿಟ್ಟೈತೆ, ಸಾಂಬಾರು ಸೊಪ್ಪು ಅನ್ನ ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ನನಗೆ ಅದಕ್ಕೆ ಬೇಜಾರಾಯಿತು. ಅದು ಬೇರೆ ಕ್ಲೀನ್ ಮಾಡಬೇಕು, ಸುಸ್ತಾಗೈತೆ ಕೆಲ್ಸಕ್ಕೆ ಹೋಗಿ, ಅದಕ್ಕಂತರ ಬೇಜಾರಾದಂಗೆ ಆಯಿತು. ಅದಕ್ಕೆ ಅತ್ಲ ಸುಮ್ಮನೆ ಕೂತ್ಕೊಂಡಿದ್ದೆ. ಅಯ್ಯೋ, ಹೆಂಗೆ ಇಟ್ಟೋಗಿದ್ದೆ? ನೀಟಾಗಿ ಇಟ್ಟೋಗ್ಬೇಕಾ ಇಲ್ವೋ? ಅಯ್ಯೋ, ನಮ್ಮ ಮನೆಗೆ ಯಾವುದೋ ಒಂದು ಬೆಕ್ಕು ರೂಢಿ ಆಗ್ಬಿಟ್ಟೈತೆ. ಬೆಕ್ಕು ಬರುತ್ತಾ ಅದೆಲ್ಲೋ ಹಿಂಗೆ ಕಾಲಾಗೆಲ್ಲ ಹಿಂಗೆ ಅಂತ ಇರುತ್ತೆ, ಕಾಲಲ್ಲೆಲ್ಲ ಹಿಂಗಂದು ಕೆಡಿಸಿ ಎಲ್ಲ ಬೀಳಿಸ್ಬಿಟ್ಟೈತೆ. ಕಿಟಕಿ ಹಾಕೊಂಡು ಹೋಗ್ಬೇಕಾಗಿತ್ತು, ಕಿಟಕಿ ತೆಗ್ದೆಲ್ಲೋ ಹೋಗಿದ್ದೀನಿ ಮರ್ತು, ಅದು ಎಲ್ಲ ಕೆಡಬಿಟ್ಟೈತೆ. ಬೆಕ್ಕೆ ಕೆಡು ಹೋಗೈತೆ ಎಲ್ಲನ. ಸುಮ್ಮನೆ ನಾಳೆಯಿಂದನ ಏನನ
ಟಬ್ಬು ಏನಾನ ಹಾಕ್ಬಿಟ್ಟು ದೊಡ್ಡದಿಲ್ಲ ಬ್ರೇಷನ್ ಏನಾನ ಗುಬ್ರಕ್ಕೆ ಹೋಗು. ಅದನ್ನ ಇಟ್ಬಿಟ್ಟು ಬೇಕು ಒಂದ್ಸತಿ ಕಣ್ಕಂಡ್ಮೇಲೆ ಅಷ್ಟೇ ಆಲೆ ಏನಾನ ಐತೇನ ಅಂತ ಹೇಳಿ ಹಿಂಗೆ ಕಾಲಲ್ಲಿ ಹಿಂಗೆ ಅಂತವೆ ಬಿದ್ದೋಗ್ಬಿಡುತ್ತೆ. ಗ್ಯಾಸ್ ಮೇಲೆ ಇಟ್ಟಿದ್ದೇನ ಎಲ್ಲ ಬಿದ್ದೋಗಿದಾವೆ, ಏನು ಮಾಡೋಕ್ಕಾಗಲ್ಲ. ಅವಾಗೆಲ್ಲ ಬರೋದಪ್ಪ ಸುಮ್ಮನೆ ಇರೋದು. ಇವಾಗ ಅದು ಕಾಲಲ್ಲೆಲ್ಲ ಹಿಂಗನ್ನೋದು ಕಲ್ತ್ಬಿಟ್ಟೈತೆ. ಹಾಲು ಜಾಸ್ತಿ ಎಲ್ಲೂ ಇಡಲ್ವಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ತಗೊಂಬಂದು ಎಲ್ಲ ಟೀ ಮಾಡಿ ಹಾಲು ಇರಲ್ವಲ್ಲ, ಯಾವ್ದ್ರಲ್ಲ ಇದ್ದಾವೆ ಅಂತ ಹೇಳಿ ನೋಡ್ತಾ ಇರುತ್ತಲ್ಲ, ಅದೆಲ್ಲ ಎಲ್ಲ ಚೆಲ್ಲೋಗ್ಬಿಟ್ಟೈತಿ. ಸಾಂಬಾರು ಸೊಪ್ಪು ಬಸ್ಸಾರೆಲ್ಲ ಮಾಡಿದ್ನ ಎಲ್ಲ ಚೆಲ್ಲೋಗ್ಬಿಟ್ಟೈತಿ. ಬಿಡತ್ಲಾಗೆ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ. ಯಾತನ ಚಟ್ನಿ ಗಿಟ್ನಿ ಮಾಡಿ ಅನ್ನ ಮಾಡು, ಚೆನ್ನಾಗಿರುತ್ತೆ ಅತ್ಲಾಗೆ. ಅತ್ತೆ ಇರ್ಲಿಲ್ವೇನತ್ತೆ, ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಇನ್ನೇನು ಕೂತ್ಕೊಂಡು ಇನ್ನೇನು ಮಾಡೋಣ ಅಂತ ಹೇಳಿ ಇರ್ಲಿಂಗ ಅಜ್ಜಾರು ಕಡಲೆ ಗಿಡದ ಕಳೆ ತೆಗಿಯಕ್ಕೆ ಕರೆದ್ರಮ್ಮ. ನಾನು ಕಡಲೆ ಗಿಡದ ಕಳೆ ತೆಗಿಯಕ್ಕೆ ಹೋಗಿದ್ದೆ. ನೀನು ಯಾವ ಬಂದು ಈಗ ಬಂದೇನು? ಈಗ ಬಂದೆ ಕಣತ್ತೆ. ಹೋಗತ್ತ ಸಾರು ಮಾಡಿದ್ನ ಬಸ್ಸಾರು, ಅದನ್ನೆಲ್ಲನ ಯಾತ ಉಳ್ಸಿ ಅದೇ ಹೋಗೈತಿ ಬೇಕಾ ಯಾತನ. ಸೊಪ್ಪು ಅನ್ನ ಎಲ್ಲ ಉಳ್ಸೋಗೈತಿ. ಹೌದೇ ಅದು ಯಾವುದೋ ಒಂದು ಪಣಿನಂತದ್ದು ಬೇಕು ಬರುತ್ತಮ್ಮ. ಅದು ನಮ್ಮ ಮನೆಗೆ ಗೊತ್ತಿರಲಿಲ್ಲ. ನಮ್ಮ ಅಯ್ಯಪ್ಪ ಹಿಂಗೆ ಉಣ್ಬೇಕಾರೆ ಅದು ಇದು ಹಾಕಿ ಬೊತ್ತೈತೆ ಬೇಕು ಅಂತೇಳಿ ಒಂದಿಟ್ಟು ಅನ್ನ ಮೊಸರು ಅದು ಇದು ಕಲಸಿ ಹಾಕಿ ರೂಢಿ ಆಗ್ಬಿಡ್ತು. ಬೊತ್ತೈತಿ ಒಟುನು ಹಿಂಗೆ ಕಾಲಕ್ಕೆ ಅದ್ರುತ್ತೆಲ್ಲ. ಅಯ್ಯೋ ಶಿವನೇ ಹೋಗತ್ತ. ಸಾರಂಗಿ ಬಸ್ಸಾರು ಎಷ್ಟು ಚೆನ್ನಾಗಿ ಸೊಪ್ಪು ಅಂತ ಹೆಂಗಿತ್ತು. ನಾನೇ ಅದ್ದ ಒಂದಿಟ್ಟು ತಗೊಂಡು ಹೋದೆ, ಒಂದಿಟ್ಟು ಕವರ್ನ ಹಾಕ್ಕೊಂಡು ಅಲ್ಲಿಗೆ ಹೊಲ್ತಕ್ಕೆ ಹೋಗತ್ತಕ್ಕ ನಾನು ತಿನ್ಕೊಂತ ಹೋದೆ. ಏಳ್ಗೂ ಕೊಟ್ಟೆ ಒಂದಿಟ್ಟು ನಿಂಗಮ್ಮನೂ ಬೋಲ್ ಚೆನ್ನಾಗೈತಿ ಅಂತ ಅಂದ್ಲು. ಕೊಟ್ಟ ಎಂತ ಚೆನ್ನಾಗೈತಿ ಸೊಪ್ಪು ಅಂತೂ. ಕಾಯೆಲ್ಲ ಜಾಸ್ತಿ ಹಾಕಿ ತಬಸಿ ಸೊಪ್ಪು ಹಿಂಡಿ ಒಗ್ಗರಣೆ ಹಾಕಿರೋಕ್ಕೆ ಎಷ್ಟು ಚೆನ್ನಾಗೈತಿ ಅಂತೇಳಿ ಇಬ್ಬರು ತಿಂತ ಹೋದ್ವಿ. ನಾನು ಇನ್ನೊಂದಿಟ್ಟು ಅನ್ನ ತಗೊಂಡೋಗ್ಲಿ ಹೋಗತ್ತೆ. ಚೆನ್ನಾಗಿತ್ತು ಕಣತ್ತೆ. ಹೋಗತ್ತೆ. ಎಂಥ ಕೆಲಸ ಆಯ್ತು ಅಮ್ಮಂಗಾಗುತ್ತೆ. ಇವಾಗ ಮಾಡೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ಅಮ್ಮ ಅದೊಂದು ಸ್ವಲ್ಪ ಕ್ಲೀನ್ ಅಂತ ಮಾಡಿಬಿಡಮ್ಮ. ಎಲ್ಲ ಚೆಲ್ಲೋಗೈತಂತೆ. ಸ್ವಲ್ಪ ಅವಳಿಗೆ ಯಾಕೆ ಕೆಲಸ ಸ್ವಲ್ಪ ಜಾಸ್ತಿ ಅಂತೆ, ಸುಸ್ತಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಹೋಗಮ್ಮ ಸ್ವಲ್ಪ ಅದನ್ನ ಕ್ಲೀನ್ ಮಾಡು. ಸರಿ ಕುಕ್ಕ, ನಾನು ಎಲ್ಲಾನ ಮಾಡ್ತೀನಿ. ಡಿಟೆಲ್ಲ ಕಟ್ಟಾಗದ ಮುಸ್ರಕ್ಕೆಲ್ಲ ಬಾಸಿ ಹಾಕಿ ತಿರುವೊಂದು ಚಟ್ನಿ ಅನ್ನ ಮುದ್ದೆ ಮಾಡೋಕೆ ಕಡಲೆ ಬೀಜ ಚಟ್ನಿ ಮಾಡಿರಿ ಚೆನ್ನಾಗಿರುತ್ತೆ. ಮುದ್ಕೊತ್ಕೊಂಡು ಸುಡ ಮುದ್ದೆ ಅದು ಮಾಡಿ ಚೆನ್ನಾಗಿರುತ್ತೆ. ಒಂದಿಟ್ಟು ಚಟ್ನಿನೂ ಮುದ್ದೆ ಮಾಡೋಕ್ಕಾಗುತ್ತೆ ಹೇಳ್ಬಿಡು. ಇವತ್ತು ಒಂದು ದಿವಸ ನೀನೇ ಮಾಡತ್ತೆ. ಯಾಕೋ ಒಂಥರ ಯಪ್ಪ ಇವತ್ತು ಕೆಲಸದ ಬೇರೆ ಟೆನ್ಷನ್ ಜಾಸ್ತಿ, ಸಾಕಾಗಿತ್ತು. ಹಂಗೇನೆ ಮಳೆ ಬೇರೆ ಬತ್ತಿತ್ತಾ, ಹಂಗೇ ಹೋಗತ್ಲಾಗಿ ಸಾಕದಂಗೆ ಆಯ್ತು. ಇವತ್ತಂತೂ ತುಂಬ ಬೇಜಾರಾಗಿತ್ತು ನನಗೆ. ಯಾಕೆ ಮಾಡೋದೇ ಬೇಡ, ಸುಮ್ಮನೆ ಮಲ್ಕೊಬಿಡೋಣ ಅನ್ನಿಸ್ತೈತಿ. ಇವತ್ತು ಒಂದು ದಿವಸ ಮಾಡತ್ತೆ ಚಟ್ನಿ ಅನ್ನ ಮುದ್ದೆ ಮಾಡತ್ತೆ ನೀನೇನೆ. ಮಾಡುತ್ತೆ ಬಿಡು, ಅಮ್ಮಗೆ ಹೇಳಿದ್ನಲ್ಲ ಇವತ್ತು ದಿವ್ಸ ಮಾಡೋಗ ಮತ್ತೆ. ಸರಿ ಮಾಡ್ತೀನಿ ಹೇಳ್ಬಿಡು. ಇಷ್ಟೊತ್ತನ ಮಾಡೋಕ್ಕಾಗಲ್ಲ ಕಣ್ರಿ. ಬೆಳಗ್ಗೆ ಟೈಮ್ ಹೆಂಗೋ ಮಾಡೋಗ್ಬಿಡ್ತೀನಿ. ಬಂದಾಳು ಫುಲ್ ಸುಸ್ತಾಗ್ಬಿಡುತ್ತೆ. ಅಲ್ಲೆಲ್ಲ ಟೆನ್ಷನ್ ಜಾಸ್ತಿ ಕೆಲಸದ್ದು. ಟೆನ್ಷನ್ ಅಂದರೆ ಟೆನ್ಷನ್. ಅಯ್ಯೋ ಜನ ಅಂತೂ ಒಂದೊಂದು ದಿನ ಸಖತ್ತು ಜನ ಇರ್ತಾರೆ. ಅಯ್ಯೋ ಮೇಡಮ್ ನಂದು ಆಗಿಲ್ಲ ನೀವು ಯಾವಾಗ ಮಾಡ್ತೀರಾ, ಯಾವಾಗ ಮಾಡಿಕೊಡ್ತೀರಾ, ನನ್ನ ರೇಷನ್ ಕಾರ್ಡಿಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಗಲಾಟೆ. ಇವ್ರು ಯಾರೋ ಒಬ್ಬರು ಇವತ್ತು ಗಲಾಟೆ ಅಂದ್ರೆ ಗಲಾಟೆ. ಅವರೆಲ್ಲ ಡಾಕ್ಯುಮೆಂಟ್ ಸರಿಯಾಗಿಲ್ಲ. ಎಲ್ಲದರಲ್ಲೂ ಒಂದೊಂದು ಹೆಸರು ಐತೆ. ನಮ್ಮದು ರೇಷನ್ ಕಾರ್ಡಲ್ಲಿ ಯಾಕೆ ಹೆಸರು ಗೊತ್ತಿಲ್ಲ ಅಂತ ಹೇಳಿ ಏನು ಗಲಾಟೆ ಅಂದ್ರೆ ಗಲಾಟೆ. ತಲೆ ಕೆಟ್ಟೋಗುತ್ತಪ್ಪ. ಈ ತಾಲೂಕು ಆಫೀಸ್ಗಳ ಕೆಲಸ ತಲೆ ಕೆಟ್ಟೋಗುತ್ತೆ. ಹಂಗೆ ಮತ್ತೆ ಅವ್ರಿಗೆ ಅದು ಅರ್ಥ ಆಗಲ್ಲ. ಸ್ವಲ್ಪ ನೀನು ಮೆಲ್ಲಕ್ಕೆ ಕೇಳ ಅಷ್ಟೇ. ಟೆನ್ಷನ್ ಮಾಡ್ಕೋಬಾರ್ದು. ಮೆಲ್ಲಕ್ಕೆ ಹಿಂಗೆ ಈ ರೀತಿ ಆಗೈತೆ, ನಿಮ್ದು ಈ ಥರ ಸಮಸ್ಯೆ ಆಗೈತೆ, ಇದನ್ನು ಸರಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅಂತ ಹೇಳಿ ಹೇಳ ಅಷ್ಟೇ. ಅಯ್ಯೋ ಅದಾದರೆ ಮಾಡ್ಬೋದಪ್ಪ. ನೀವು ಯಾಕೆ ನಮ್ಮನ್ನ ಆಗಲೆಲ್ಲ ಓಡಾಡಿಸ್ತೀರಾ? ನೀವು ಯಾಕೆ ನಮಗೆ ಮಾಡ್ಕೊಡೋಲ್ಲ ರೇಷನ್ ಕಾರ್ಡು? ಆಗಲೆಲ್ಲ ಓಡಾಡಿಸ್ತೀರಾ ಹಂಗೆ ಹಿಂಗೆ ಅಂತ ಏನು ಗಲಾಟೆ. ಅದು ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಸುಮ್ಮನೆ ಒಂದೇ ಸತಿ ಇದು ಮಾಡ್ಕೊಬಿಡ್ತಾರೆ. ನಮ್ಗೆ ಹೇಳಿ ಸಾಕಾಗುತ್ತೆ. ಕೆಲಸದಂತಾರ ಟೆನ್ಷನ್ನು, ಇಲ್ಲಿ ಇದೆ ಅಂತಾರ. ಹೋಗು, ನನಗಂತೂ ತುಂಬ ಸುಸ್ತಾಗ್ಬಿಟ್ಟಾಯ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಇವತ್ತು. ಯಾಕೋ ಲೈಟಾಗಿ ತಲೆ ಬೇರೆ ನೋವ್ತಾ ಐತೆ. ಸರಿ ಆಯ್ತು. ಸ್ವಲ್ಪ ವಿಕ್ಸ್ ತಿಕ್ಕೊಂಡು ಮಲ್ಕ. ಬೆಡ್ಶೀಟ್ ಹೊತ್ಕೊಂಡು ಹಂಗೆ ನೀರು ಒಂದು ಸ್ವಲ್ಪ ತಲೆಗೆ ನೀರು ಬಸ್ತ್ರೆ ಸರಿ ಹೋಗುತ್ತೆ. ನೀರು ಕಿತ್ಕೊಂಡ್ರೆ ತಲೆಯಾಗಿ ಏನಾಗಲ್ಲ. ಹೋಗು, ಸ್ವಲ್ಪ ಹೊತ್ತು ಮಲ್ಕ ಹೋಗು. ಕೆಲಸದ ಬೇರೆ ಟೆನ್ಷನ್ನು. ಬೆಳಗಿನ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತೀನಿ. ನೆನ್ನೆನೂ ಅವರೆಕಾಳು ಸಾಂಬಾರು ಎಲ್ಲ ಚೆಲ್ಲೋಗಿತ್ತು. ಇವತ್ತು ಬಸ್ ಸಾಂಬಾರು ಅನ್ನ ಸೊಪ್ಪು ಎಲ್ಲ ಚೆಲ್ಲೋಗ್ಬಿಟ್ಟೈತಿ. ತುಂಬ ಬೇಜಾರಾಗ್ತೈತಿ. ಇಷ್ಟೊತ್ತಾಗ ನನಗೆ ಕೆಲ್ಸಕ್ಕೆ ಹೋಗಿ ಬಂದು ಮಾಡೋಕ್ಕೆಲ್ಲ. ಯಾರಿಗಾಗಲಿ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗಿ ಬಂದೀಗ ನನ್ನ ಕೆಲಸ ಅಂತಲ್ಲ, ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೂ, ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಕೆಲ್ಸಕ್ಕೆ ಹೋಗೋ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಟೈಮ್ ಹೋಗ್ಬೇಕಾದ್ರೆ ಹೋಗೋ ಆತ್ರದಲ್ಲೆಲ್ಲ ಬೇಗ ಎಲ್ಲ ಕೆಲಸ ಮಾಡ್ಬೋದು. ಬಂದಾಗ ಮಾಡೋದಕ್ಕಾಗಲ್ಲ. ತುಂಬ ಸುಸ್ತಾಗಿರ್ತಾರೆ ಹೆಣ್ಮಕ್ಳು. ಕೆಲಸದಿಂದ ಬಂದಮೇಲೆ ಸಾಂಬಾರು ಮಾಡೋದು ಮತ್ತೆ ಅಂದರೆ ತಲೆನೋವು. ಸಾಂಬಾರಿಲ್ಲ ಅಂದರೆ ಒಂದು ಕಡೆ ಟೆನ್ಷನ್ನು. ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಅಯ್ಯೋ ಏನು ಪಜಿತಿಯಪ್ಪ. ಅಪ್ಪಪ್ಪ ಹೆಣ್ಮಕ್ಳದು ಕೆಲ್ಸಕ್ಕೆ ಹೋಗಿ ಬಂದರೆ ಒಂಥರ ಟೆನ್ಷನ್ನು.
ನೋಡ್ತಾ ಇರ್ರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.